ನಮಸ್ಕಾರ ಸ್ನೇಹಿತರೆ, ಚರಕ ಸಂಜೀವಿನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ದಟ್ಟ ಕಪ್ಪು ಕೂದಲು ಮುಖದ ಸೌಂದರ್ಯ ಹೆಚ್ಚಿಸುವಲ್ಲಿ ಕಳಶಪ್ರಾಯವಿಟ್ಟಂತೆ. ಆದರೆ ಇಂದಿನ ದಿನಗಳಲ್ಲಿ ಹೆಚ್ಚಿನವರಲ್ಲಿ ಕೂದಲು ಉದುರುವುದು, ಬಿಳಿ ಕೂದಲು ಕಾಣಿಸಿಕೊಳ್ಳುವುದು, ತಲೆ ಹೊಟ್ಟು, ಬೋಳು ತಲೆ ಜಾಸ್ತಿ, ಬೋಳು ತಲೆ ಇವೆಲ್ಲ ಸಾಮಾನ್ಯವಾಗಿವೆ. ನಾವಿಲ್ಲಿ ನಿಮಗೆ ಹೇಳುತ್ತಿರುವುದು ಕೂದಲು ಹುಟ್ಟುವುದು, ತಿಕ್ಕಾಗಿ ಬೆಳೆಯುವುದು ಹಾಗೂ ಕಪ್ಪಗಾಗುವ ಬಗ್ಗೆ. ನಾವು ಗಮನ ಕೊಡಬೇಕಾಗಿರುವುದು ಮೊದಲಿಗೆ ಕೂದಲು ಉದುರಲು ಕಾರಣಗಳು. ಇವುಗಳಲ್ಲಿ ಮುಖ್ಯವಾದವುಗಳೆಂದರೆ ವಂಶವಾಹಿಗಳು, ಅಂದರೆ ಜೆನೆಟಿಕ್. ಅರ್ಥಾತ್ ಹಿಂದಿನ ತಲೆಮಾರುಗಳಲ್ಲಿ ಬೊಕ್ಕತಲೆ ಅಥವಾ ಅರೆಬೊಕ್ಕತಲೆ ಇದ್ದವರಿಗೆ ಅರೆಬೊಕ್ಕತಲೆ ಇದ್ದರೆ ಮುಂದಿನವರಿಗೆ ಬರುವ ಸಾಧ್ಯತೆಗಳು ಜಾಸ್ತಿ. ಇನ್ನು ಮತ್ತಷ್ಟು ಕಾರಣಗಳು ಇಂದಿನ ಕೆಮಿಕಲ್ ತುಂಬಿದ ಆಹಾರಗಳು, ಸೋಪು ಮತ್ತು ಶಾಂಪೂಗಳು, ಟೆನ್ಷನ್ ಜೀವನ, ಥೈರಾಯ್ಡ್ ಸಮಸ್ಯೆ, ಡಯಾಬಿಟೀಸ್, ಕಿಮೋಥೆರಪಿ, ಲೋ ಪ್ರೋಟೀನ್ ಡಯಟ್, ವಿಟಮಿನ್ ಎ ಅಧಿಕ ಸೇವಿಸುವುದು, ಹಾರ್ಮೋನುಗಳ ಇಂಬ್ಯಾಲೆನ್ಸ್, ಕೆಲವು ಅಲೋಪತಿಕ್ ಔಷಧಿಗಳು ಹಾಗೂ ಕಲುಷಿತ ನೀರು ಇತ್ಯಾದಿ. ಈಗ ನಾವು ಬೊಕ್ಕತಲೆ ಹೇಗಾಗುತ್ತದೆ ಎಂದು ನೋಡೋಣ ಸ್ನೇಹಿತರೆ. ಸ್ನೇಹಿತರೆ, ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಬೊಕ್ಕತಲೆ ಹೇಗಾಗುತ್ತದೆ ಎಂದು ನೋಡೋಣ. ಕೂದಲು ದಿನಕ್ಕೆ 50ರಿಂದ 100ರಂತೆ ಉದುರುತ್ತೆ. ಇದು ಸಾಮಾನ್ಯ. ಆದರೆ ಹೆಚ್ಚಿನವರಲ್ಲಿ ಕೂದಲು ಪುನಃ ಹುಟ್ಟುತ್ತೆ. ಕೆಲವರಲ್ಲಿ ಹುಟ್ಟುವುದಿಲ್ಲ ಅಥವಾ ಸ್ವಲ್ಪ ಮಾತ್ರ ಹುಟ್ಟುತ್ತೆ. ಇದು ನಂತರ ಬೊಕ್ಕತಲೆಯಾಗಲಿಕ್ಕೆ ಕಾರಣವಾಗುತ್ತದೆ. ಇನ್ನು ಕೆಲವರಲ್ಲಿ ಹೆಚ್ಚಿನ ಕೂದಲು, ಅಂದರೆ 100ರಿಂದ 200ರಷ್ಟು ಕೂದಲುಗಳು ಉದುರುತ್ತವೆ, ಆದರೆ ಹುಟ್ಟುವುದು ಅತ್ಯಲ್ಪ. ಹೀಗೆ ಬೊಕ್ಕತಲೆಯಾಗುತ್ತಾ ಹೋಗುತ್ತದೆ. ಸ್ನೇಹಿತರೆ, ಈಗ ನಾವು ಗಮನವನ್ನು ಮನೆ ಔಷಧಿ ಕಡೆಗೆ ಕೊಡೋಣ. ಮೊದಲನೇ ಔಷಧಿ ಹೇಳ್ತೀವಿ ಕೇಳಿ. ಭೃಂಗರಾಜದ ರಸ, ನೆಲ್ಲಿಕಾಯಿ ರಸ, ಅತಿ ಮಧುರ ಅಂದರೆ ಜೇಷ್ಠ ಮಧು, ಎಳ್ಳೆಣ್ಣೆ ಇವುಗಳನ್ನೆಲ್ಲವನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು. ಇವನ್ನೆಲ್ಲ ಮಿಶ್ರಣ ಮಾಡಿ ತೈಲವನ್ನಾಗಿ ಮಾಡಿಕೊಳ್ಳಬೇಕು. ಅಂದರೆ ಎಳ್ಳೆಣ್ಣೆ ಜೊತೆಗೆ ಇವನ್ನೆಲ್ಲ ಸೇರಿಸಿ ಬಟ್ಟೆಯಲ್ಲಿ ಶೋಧಿಸಿ ತೈಲವನ್ನಾಗಿ ಮಾಡಿಕೊಳ್ಳಬೇಕು. ಈ ತೈಲವು ಕೂದಲಿನ ಬೆಳವಣಿಗೆಗೆ ಅನುಕೂಲವಾಗುತ್ತದೆ. ಇವೆಲ್ಲ ಸಸ್ಯಗಳು ನೇರವಾಗಿ ಸಿಗದಿದ್ದರೆ ಪೇಟೆಯಲ್ಲಿ ಇವುಗಳದೇ ಆದ ಎಣ್ಣೆ ಅಥವಾ ಪೌಡರ್ ಸಿಗುತ್ತದೆ, ನೀವು ಉಪಯೋಗಿಸ್ಬೋದು ಸ್ನೇಹಿತರೆ. ಈಗ ಎರಡನೇ ಔಷಧಿ ಕಡೆಗೆ ನೋಡೋಣ. ತೇಗದ ಮರದ ಬೀಜಗಳನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಬೇಕು. ಈ ರೀತಿ ನಾವು ತೈಲವನ್ನು ಮಾಡಿಕೊಳ್ಬೇಕು. ಈ ತೈಲವನ್ನು ದಿನಾಲೂ ರಾತ್ರಿ ಮಲಗುವ ಮುಂಚೆ ಅರ್ಧ ಚಮಚ ತೈಲವನ್ನು ತೆಗೆದುಕೊಂಡು ತಲೆಗೆ ಮಸಾಜ್ ಮಾಡಬೇಕು. ಚೆನ್ನಾಗಿ ಕೈ ಬೆರಳುಗಳಿಂದ ತಿಕ್ಕಿ ಮಸಾಜ್ ಮಾಡಿ. ಕೂದಲು ಸೊಂಪಾಗಿ ಬೆಳೆಯುತ್ತದೆ, ಅಂದರೆ ತುಂಬ ತಿಕ್ಕಾಗುತ್ತದೆ. ಸ್ನೇಹಿತರೆ, ತೇಗದ ಮರದ ಬೀಜ ನಿಮಗೆ ಸಿಗದೇ ಇದ್ದರೆ ಇದು ಸಹ ಪೇಟೆಯಲ್ಲಿ ಸಿಗುತ್ತದೆ. ಇದರ ಪೌಡರ್ ಪೇಟೆಯಲ್ಲಿ ಸಿಗುತ್ತದೆ, ಉಪಯೋಗಿಸ್ಬೋದು. ಇನ್ನು ಮೂರನೆಯ ಮನೆ ಔಷಧಿ, ದಾಸವಾಳದ ಹೂವನ್ನು ಗೋಮೂತ್ರದಲ್ಲಿ ಅರೆದು ತಲೆಗೆ ಹಚ್ಚಬೇಕು. 1 ಗಂಟೆ ಬಿಟ್ಟು ಸ್ನಾನ ಮಾಡಬೇಕು ಅಥವಾ ಕೂದಲನ್ನು ತೊಳೆಯಬೇಕು. ಇದು ಕೂದಲು ಉದುರುವುದು ನಿಲ್ಲುತ್ತದೆ ಹಾಗೂ ತುಂಬ ತಂಪಾಗಿ ಚೆನ್ನಾಗಿ ನಿದ್ದೆ ಬರುತ್ತದೆ. ಇದರಿಂದ ತಲೆ ಹೊಟ್ಟು ಸಹ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಈಗ 4ನೆಯ ಮನೆಮದ್ದನ್ನು ನೋಡೋಣ. ಕರಿಬೇವು 1 ಮುಷ್ಟಿ, ಮೆಂತ್ಯ 5 ಚಮಚ, ತುಳಸಿ 15ರಿಂದ 20 ಎಲೆ ಇವೆಲ್ಲವನ್ನು ತೆಗೆದುಕೊಂಡು ಒಂದು ಬಾಣಲೆಯಲ್ಲಿ ಹಾಕಿ ಇದಕ್ಕೆ ಅರ್ಧ ಲೀಟರ್ ತೆಂಗಿನೆಣ್ಣೆ ಹಾಕಿ ಚೆನ್ನಾಗಿ ಕಾಯಿಸಬೇಕು. ಇವನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಗಾಳಿಸಿಕೊಳ್ಬೇಕು. ಇದನ್ನು ತೈಲವಾಗಿ ಮಾಡಿಕೊಳ್ಬೇಕು. ಈ ತೈಲವನ್ನು ದಿನಾಲೂ ಮಲಗುವ ಮುಂಚೆ 1 ಚಮಚ ತಲೆಗೆ ಹಾಕಿ 1 ನಿಮಿಷ ಮಸಾಜ್ ಮಾಡಬೇಕು. ಬೆಳಗ್ಗೆ ಶುದ್ಧ ನೀರಿನಿಂದ ತಲೆ ತೊಳಿಬೇಕು. ಸ್ನೇಹಿತರೆ, ಈಗ 5ನೇ ಮನೆಮದ್ದನ್ನು ನೋಡುವ. ದಾಸವಾಳದ ಹೂವನ್ನು ಒಂದು 5-6 ತೆಗೆದುಕೊಳ್ಬೇಕು. ಜೊತೆಗೆ 5-6 ನೆಲ್ಲಿಕಾಯಿ ಸಿಗದಿದ್ದರೆ 1 ಮಷ್ಟಿ ಸೊಪ್ಪನ್ನು ತೆಗೆದುಕೊಳ್ಬೇಕು. ಇದರ ಜೊತೆ ಸ್ವಲ್ಪ ಭೃಂಗರಾಜದ ಸೊಪ್ಪನ್ನು ತೆಗೆದುಕೊಳ್ಬೇಕು ಹಾಗೂ
3 ರಿಂದ 4 ಚಮಚ ಮೆಂತೆ ಪುಡಿ ಸೇರಿಸಬೇಕು. ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ 1/4 ಲೀಟರ್ ತೆಂಗಿನ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸಬೇಕು. ಇದನ್ನು ಶುದ್ಧ ಬಟ್ಟೆಯಲ್ಲಿ ಗಾಳಿಸಿಕೊಳ್ಬೇಕು. ಹೀಗೆ ತೈಲ ಮಾಡಿ ಬಾಟಲಿಯಲ್ಲಿ ಶೇಖರಿಸಿ ಇಟ್ಕೊಳ್ಬೇಕು. ಇದನ್ನು ದಿನಾಲೂ ತಲೆಗೆ ಹಾಕಿ ಮಸಾಜ್ ಮಾಡಬೇಕು, ಚೆನ್ನಾಗಿ ಮಸಾಜ್ ಮಾಡಬೇಕು. ಇಡೀ ರಾತ್ರಿ ಹಾಗೆ ಬಿಡಬೇಕು. ಬೆಳಗ್ಗೆ ಸ್ನಾನ ಮಾಡಬೇಕು. ತಲೆ ಕೂದಲು ದಪ್ಪಾಗುವುದಕ್ಕೆ, ಕಪ್ಪಾಗಿ ಹೊಳಪಾಗಿ ಚೆನ್ನಾಗಿ ಕಾಣಲಿಕ್ಕೆ ತುಂಬ ಸಹಾಯವಾಗಿದೆ. ಈ ಮೇಲೆ ಹೇಳಿದವುಗಳನ್ನು ಪೇಸ್ಟ್ ಮಾಡಿ ಸಹ ಎಣ್ಣೆಯೊಂದಿಗೆ ಕುದಿಸಿ ಬಟ್ಟೆಯಲ್ಲಿ ಶೋಧಿಸಿ ತೈಲವನ್ನಾಗಿ ಮಾಡಿಟ್ಕೊಳ್ಬೋದು. ಇದು ತುಂಬ ಎಫೆಕ್ಟಿವ್ ಆಗಿರುತ್ತದೆ. ಸ್ನೇಹಿತರೆ, ಈಗ ನಾವು ಕೂದಲನ್ನು ಹೇಗೆ ರಕ್ಷಿಸಿಕೊಳ್ಬೇಕೆಂದು ನೋಡೋಣ. ಮೊದಲನೇದಾಗಿ ಪೇಟೆಯಲ್ಲಿ ಸಿಗುವ ಬಗೆ ಬಗೆಯ ಶಾಂಪೂಗಳ ಬದಲಾಗಿ ಶುದ್ಧ ಸೀಗೆಕಾಯಿ ಪುಡಿಯಿಂದ ಸ್ನಾನ ಮಾಡಿ. ಇದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಹಾಗೂ ಕೂದಲು ದಪ್ಪ ಹಾಗೂ ಕಪ್ಪಗಾಗುತ್ತದೆ. ಪೇಟೆಯ ಕೆಮಿಕಲ್ಸ್ಗಳನ್ನು ಸಹ ತಪ್ಪಿಸುತ್ತದೆ. ಎರಡನೆಯದು, ರಾತ್ರಿ ಮಲಗುವಾಗ ಅಥವಾ ದಿನದ ಯಾವುದಾದರೂ ಒಂದು ಹೊತ್ತು, ಅಂದರೆ ದಿನಕ್ಕೊಂದು ಬಾರಿ 1 ಚಮಚ ಶುದ್ಧ ತೆಂಗಿನ ಎಣ್ಣೆಯನ್ನು ತಲೆಗೆ ಹಚ್ಚಬೇಕು. ತಲೆ ಕೂದಲನ್ನು ಚೆನ್ನಾಗಿ ಬೆರಳುಗಳಿಂದ ಮಸಾಜ್ ಮಾಡಬೇಕು. ಇದರಿಂದ ಕೂದಲ ಬೇರುಗಳು ತಂಪಾಗಿ ಕೂದಲು ಚೆನ್ನಾಗಿರುತ್ತದೆ. ಸ್ನೇಹಿತರೆ, ಇಲ್ಲಿ ಶುದ್ಧ ತೆಂಗಿನ ಎಣ್ಣೆ ಎಂದರೆ ಪೇಟೆಯಲ್ಲಿ ಸಿಗುವ ಯಾವುವೂ ಅಲ್ಲ. ಏಕೆಂದರೆ ಪೇಟೆಯಲ್ಲಿ ಸಿಗುವ ತೆಂಗಿನ ಎಣ್ಣೆಯನ್ನು ಶುದ್ಧೀಕರಿಸಲು ಹಾಗೂ ದೀರ್ಘ ಬಾಳುವಿಕೆಗಾಗಿ ಕೆಲವು ರಾಸಾಯನಿಕಗಳನ್ನು ಉಪಯೋಗಿಸುತ್ತಾರೆ. ಆದ್ದರಿಂದ ನಾವು ಮನೆಯಲ್ಲೇ ಮಾಡಿದಂಥವು ಅಥವಾ ಸಾಂಪ್ರದಾಯಿಕ ಗಾಣಗಳಿಂದ ತಯಾರಿಸಿದಂಥವುಗಳನ್ನು ಉಪಯೋಗಿಸುವುದು ಒಳಿತು. ಇನ್ನು ತಲೆ ಕೂದಲಿಗೆ 3ನೇ ಅಂಶವೆಂದರೆ ಶುದ್ಧ ನೀರಿನಿಂದ ತಲೆ ತೊಳೆಯಬೇಕು. 4ನೇ ಅಂಶ, ಪ್ರೋಟೀನ್ ಹಾಗೂ ವಿಟಮಿನ್ ಸಿ ಜಾಸ್ತಿ ಇರುವ ಆಹಾರಗಳನ್ನು ಸೇವಿಸಬೇಕು. ಸ್ನೇಹಿತರೆ, ಇವೆಲ್ಲ ಕ್ರಮಗಳನ್ನು ಅನುಸರಿಸಿ ಯಾವುದಾದರೂ ಒಂದು ಮನೆಯ ಔಷಧಿಯನ್ನು ಮಾಡಿ ನೋಡಿ. ಧನ್ಯವಾದಗಳು.